ನಮ್ಮ ಜೀವನದ ಅನುಭವ ಏನಿದೆ ಅದು ನಮ್ಮ ಸಂಬಂಧಗಳ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಉದಾಹರಣೆಗೆ, ನಿಮ್ಮ ಆರೋಗ್ಯ ಡೌನ್ ಆಗಿದೆ ಅನ್ಕೊಳ್ಳಿ, ನಿಮ್ಮ ಜೀವನದ ಅನುಭವ ಯಾವ ರೀತಿ ಇರ್ತದೆ? ಫೀಲ್ ಡೌನ್ ಆಗಿರ್ತದೆ, ಮನಸ್ಸು ಸರಿ ಇರಲ್ಲ. ಅದೇ ನಿಮ್ಮ ಹತ್ರ ಪ್ರೀತಿ ಪಾತ್ರರಿದ್ದಾರೆ, ನಿಮ್ಮ ಬಗ್ಗೆ ಕೇರ್ ತಗೋತಾರೆ, ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ನಿಮ್ಮ ಕೈ ಹಿಡ್ಕೊಂಡು ನಿಮ್ಮ ಜೊತೆ ಕೂತಿದ್ದಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತದೆ? ನಿಮ್ಮ ಫೀಲಿಂಗ್ ಅಪ್ ಆಗಿರುತ್ತಾ, ಡೌನ್ ಆಗಿರುತ್ತಾ? ಅಪ್ ಆಗಿರುತ್ತದೆ. ಅಂದ್ರೆ ಏನ್ ಹೇಳಿಕ್ ಹೊರಟಿದ್ದೀನಿ ಅಂದ್ರೆ, ಕ್ವಾಲಿಟಿ ಆಫ್ ಯುವರ್ ರಿಲೇಶನ್ಶಿಪ್ ಡಿಫೈನ್ಸ್ ಕ್ವಾಲಿಟಿ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್. ನಮ್ಮ ಸಂಬಂಧಗಳು ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತೀವಿ. ನಮ್ಮ ಕೆರಿಯರಲ್ಲಿ ಏನೇ ಸಮಸ್ಯೆಗಳು ಬರಲಿ, ಏನೇ ಟೆನ್ಷನ್ ಇರಲಿ, ನಾವು ಅದೆಲ್ಲವನ್ನು ಫೇಸ್ ಮಾಡ್ತೀವಿ. ಸಮಸ್ಯೆ ಅನ್ಸಲ್ಲ, ಜರ್ನಿ ಅಂದ್ಕೊಳ್ತೀವಿ. ಅದೇ ರಿಲೇಶನ್ಶಿಪ್ಪಲ್ಲಿ ಕಿರಿಕಿರಿ, ಟೆನ್ಷನ್ ಇದ್ರೆ ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ಬೀಳ್ತದೆ. ಒಟ್ಟಾರೆ ಸಂಬಂಧಗಳ ಕ್ವಾಲಿಟಿ ಚೆನ್ನಾಗಿದ್ರೆ ನಮ್ಮ ಜೀವನದ ಕ್ವಾಲಿಟಿ ಚೆನ್ನಾಗಿರ್ತದೆ. ಹಾಗಾದರೆ ಸಂಬಂಧದಲ್ಲಿ ಸುಧಾರಣೆ ತಂದ್ಕೊಳ್ಳೋದು ಹೇಗೆ? ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಳೋದು ಹೇಗೆ? ಒಬ್ರಿಗೊಬ್ರು ಗೌರವ ಕೊಟ್ಕೊಳ್ಳೋದು ಹೇಗೆ? ಒಬ್ಬರ ಬಗ್ಗೆ ಕೇರ್ ತಗೊಳ್ಳೋದು ಹೇಗೆ? ಮೊದಲನೇದಾಗಿ ಸಂಬಂಧಗಳು ಸುಧಾರಿಸಬೇಕು ಅಂದರೆ ಅವ್ರ ಜೊತೆ ನಮ್ಮ ಸಂಬಂಧ ಹೇಗಿದೆ, ಆ ಸಂಬಂಧದ ಕ್ವಾಲಿಟಿ, ಹೆಲ್ತ್ ಹೇಗಿದೆ ಅನ್ನೋದನ್ನು ಫಸ್ಟ್ ನಾವು ಬರ್ಕೋಬೇಕಾಗ್ತದೆ. ಯಾಕಂದರೆ ಏನು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರ ಮಾಡೋದು ಈಸಿ ಆಗತ್ತೆ. ಒಂದು ಹಾಳೆ ತಗೊಂಡು 2 ಕಾಲಮ್ ಮಾಡಿ. ಮೊದಲನೇದಾಗಿ ಲೆಫ್ಟ್ ಸೈಡ್ ರಿಲೇಶನ್ಶಿಪ್ ಅಂತ ಬರೀರಿ, ರೈಟ್ ಸೈಡ್ ಹೆಲ್ತ್ ಅಂತ ಬರೀರಿ. ಹೆಲ್ತ್ ಅಂದರೆ ರಿಲೇಶನ್ಶಿಪ್ನ ಕ್ವಾಲಿಟಿ, ಒಬ್ಬರಿಗೊಬ್ಬರ ಸಂಬಂಧ ಯಾವ ರೀತಿ ಇದೆ. ಮೊದಲನೇದಾಗಿ ಅಮ್ಮನ ಜೊತೆ ನಿಮ್ಮ ಸಂಬಂಧ ಹೇಗಿದೆ? ಉದಾಹರಣೆಗೆ, ನನ್ನ ಅಮ್ಮನ ಸಂಬಂಧ ನಾನು 8 ಕೊಡ್ತೀನಿ, ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಒಬ್ರಿಗೊಬ್ರು ಎಷ್ಟು ಪ್ರೀತಿ ವಿಶ್ವಾಸ ಇದೆ, ಎಷ್ಟು ಕೇರ್ ತಗೋತೀವಿ, ಎಷ್ಟು ಆತ್ಮೀಯತೆ ಇದೆ, ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದೇ ನಿಮಗೆ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ, ಜಗಳ ಆಗ್ತಾ ಇರ್ತದೆ ಅಂದರೆ ನಂಬರ್ ಕಡಿಮೆ ಕೊಟ್ಕೊಳ್ಳಿ. ಅಂದರೆ ಸಂಬಂಧದಲ್ಲಿ ಒಬ್ರಿಗೊಬ್ರು ಹತ್ತಿರ ಆಗ್ಲಿಕ್ಕೆ ನೋಡ್ತಾ ಇದ್ದೀರಾ ಅಥವಾ ದೂರ ಆಗ್ಲಿಕ್ಕೆ ನೋಡ್ತಾ ಇದ್ದೀರಾ, ಇದ್ರ ಮೇಲೆ ನೀವು ನಂಬರ್ ಕೊಟ್ಕೋಬಹುದು. ಅಂದರೆ ನೀವು ಫಿಸಿಕಲಿ, ಇಮೋಷ್ನಲಿ ಅವರ ಹತ್ತಿರ ಇದ್ದೀರಾ, ದೂರ ಆಗ್ತಾ ಇದ್ದೀರಾ, ಈ ರೀತಿನೂ ನಿರ್ಧಾರ ಮಾಡಬಹುದು. ಈಗ ನಾನು ಅಮ್ಮನಿಂದ ದೂರ ಇದ್ದೀನಿ, ಫಿಸಿಕಲಿ ದೂರ ಇದ್ದೀನಿ, ಆದರೆ ಮಾನಸಿಕವಾಗಿ 99.9% ಹತ್ತಿರ ಇದ್ದೀನಿ. ಡೈಲಿ ಅರ್ಧ ಗಂಟೆ 1 ಅವರ್ ಮಾತಾಡ್ತೀನಿ, ಅವ್ರಿಗೆ ಟೈಮ್ ಕೊಡ್ತೀನಿ, ಅವ್ರ ಬಗ್ಗೆ ಕಾಳಜಿ ತಗೋತೀನಿ, ಅವರಿಗೂ ನನ್ನ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ಅದೇ ರೀತಿ ನೀವು ನಿಮ್ಮ ಸಂಬಂಧಗಳ ರಿಲೇಶನ್ಶಿಪ್ ಮತ್ತು ಅದರ ಹೆಲ್ತ್ನ ಕ್ವಾಲಿಟಿನ ಬರಿತಾ ಬನ್ನಿ. ಅಮ್ಮ ಎಷ್ಟು ನಂಬರ್ ಕೊಡ್ತೀರಾ? ಅಪ್ಪ ಎಷ್ಟು ನಂಬರ್ ಕೊಡ್ತೀರಾ? ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ಮಗ, ಮಗಳು. ಇದಾದಮೇಲೆ ನಿಮ್ಮ ಫ್ರೆಂಡ್ಸ್. ಈ ಪರ್ಸ್ನಲ್ ಲೈಫ್ ಆದಮೇಲೆ ಪ್ರೊಫೆಷನಲ್ ಲೈಫ್, ನಿಮ್ಮ ಬಾಸ್, ನಿಮ್ಮ ಕಲೀಗ್ಸ್, ನಿಮ್ಮ ಕ್ಲೈಂಟ್ಸ್ ಎಷ್ಟು ನಂಬರ್ ಕೊಡ್ತೀರಾ? ಬರೀರಿ, ಪ್ರಾಮಾಣಿಕವಾಗಿ ಬರೀರಿ. ಯಾಕಂದರೆ ನಿಮಗೆ ಆ ಸಂಬಂಧದ ಕ್ವಾಲಿಟಿ ಎಷ್ಟಿದೆ ಅಂತ ಅರ್ಥ ಆದರೆ ಯಾವ ರೀತಿ ಸುಧಾರಣೆ ಮಾಡ್ಕೋಬೋದು ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ. ಒಂದೇ ಕಡೆ ಇರ್ತೀವಿ, ಮಾಮೂಲಿ ಜಗಳ ಆಗ್ತಾ ಇರ್ತದೆ ಅಂದರೆ ಒಂದು 4-5 ಕೊಟ್ಕೊಳ್ಳಿ. ನಿಮ್ಮ ಜೊತೆ ಇದ್ದಾರೆ ಆದರೆ ಅವರ ಹೆಸರು ಬರೀಲಿಕ್ಕೆ ನಿಮ್ಮ ಮನಸ್ಸೇ ಇಲ್ಲ ಅಂದರೆ ಅದರ ಅರ್ಥ ಆ ರಿಲೇಶನ್ಶಿಪ್ ಮುಗ್ದೋಗಿದೆ. ಎವರೇಜ್ ನೋಡಿ, ನಿಮ್ಮ ಸಂಬಂಧದ ಕ್ವಾಲಿಟಿ, ಹೆಲ್ತ್ ಎವರೇಜ್ ಏನಿದೆ, ಎವರೇಜ್ ಎಷ್ಟು ಬಂತು ನೋಡ್ಕೊಳ್ಳಿ. ಪರ್ಸ್ನಲ್ ಲೈಫಲ್ಲಿ ಎವರೇಜ್ ಎಷ್ಟಿದೆ, ಪ್ರೊಫೆಷನಲ್ ಲೈಫಲ್ಲಿ ಎವರೇಜ್ ಎಷ್ಟಿದೆ. ಕೆಲವೊಬ್ರದ್ದು ಪ್ರೊಫೆಷನಲ್ ಲೈಫಲ್ಲಿ, ಕೆಲವೊಬ್ರದ್ದು ಪರ್ಸ್ನಲ್ ಲೈಫಲ್ಲಿ ಚೆನ್ನಾಗಿರ್ಬೋದು, ಈ ಪ್ರೊಫೆಷನಲ್ ಲೈಫಲ್ಲಿ ಲೋ ಬಂದಿರ್ಬೋದು. ನಂಬರ್ ಎಷ್ಟೆಷ್ಟಿದೆ ನೋಡಿ. ಕೆಲವೊಬ್ಬರ ಪ್ರೊಫೆಷನಲ್ ಮತ್ತು ಪರ್ಸ್ನಲ್ ಎರಡೂ ಕಡಿಮೆ ಬಂದಿರ್ಬೋದು. ಯಾರ್ಯಾರಿಗೆ ತಮ್ಮ ತಂದೆ ತಾಯಿ ಜೊತೆ, ಪ್ಯಾರೆಂಟ್ಸ್ ಜೊತೆ ಸಂಬಂಧ ಚೆನ್ನಾಗಿಲ್ವೋ ಅವರ ಮುಂದಿನ ಭವಿಷ್ಯದ ಎಲ್ಲ ರಿಲೇಶನ್ಶಿಪ್ಗಳು ಸಂಬಂಧ ಚೆನ್ನಾಗಿರಲ್ಲ. ಈಗಲೂ ಸಹ ಅಪ್ಪ ಅಮ್ಮನ ಜೊತೆ ಸಂಬಂಧ ಯಾರು ಚೆನ್ನಾಗಿಲ್ವೋ ಅವರು ರಿಲೇಶನ್ಶಿಪ್ಪಲ್ಲಿ ಸಹ ಸ್ಟ್ರಗಲ್ ಅನುಭವಿಸ್ತಾ ಇದ್ದಾರೆ. ಯಾಕೆ ಅದನ್ನು ಹೇಳ್ತೀನಿ. ಹಾಗಾದರೆ ನಮ್ಮ ಸಂಬಂಧಗಳ ಸೋರ್ಸ್ ಏನು? ವಾಟ್ ಈಸ್ ದ ಸೋರ್ಸ್ ಆಫ್ ರಿಲೇಶನ್ಶಿಪ್? ವೇರ್ ಈಸ್ ದ ಸೋರ್ಸ್? ಅಂದರೆ ನಮಗೆ ಹುಷಾರಿಲ್ಲ ಅಂತ ನಾವು ಡಾಕ್ಟರ್ ಹತ್ರ ಹೋದಾಗ, ಹುಷಾರಿಲ್ಲ ಅನ್ನೋದು ಒಂದು ಪರಿಣಾಮ. ಡಾಕ್ಟರ್ ಏನು ಕೇಳ್ತಾರೆ? ಕಾಸ್, ಯಾವ ಕಾರಣಕ್ಕೆ, ನಿನ್ನೆ ಏನು ತಿಂದೆ, ಈ ರೀತಿ ಕೇಳ್ತಾರೆ. ಅದೇ ರೀತಿ ನಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಇದು ಪರಿಣಾಮ. ಅದರ ಸೋರ್ಸ್ ಏನು? ಇದನ್ನು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ನೀವು ಇದನ್ನು ನಿಮ್ಮ ಜೀವನದಲ್ಲೂ ರಿಲೇಟ್ ಮಾಡ್ಕೋಬಹುದು. ನನ್ನ ಫ್ರೆಂಡ್ ಒಬ್ಬಿದ್ದಾನೆ, ಅವನಿಗೆ ಅಮ್ಮನ ಜೊತೆ ಸಂಬಂಧ ಚೆನ್ನಾಗಿದೆ, ಆದರೆ ಅಪ್ಪನ ಜೊತೆ ಸಂಬಂಧ ಚೆನ್ನಾಗಿಲ್ಲ. ಅಪ್ಪ ಅಂದರೆ ಅಗ್ರೆಸಿವ್, ಹೊಡಿತಾರೆ, ಬೈತಾರೆ. ಹಾಗಾಗಿ ಅಪ್ಪನಿಂದ ಸ್ವಲ್ಪ ದೂರ. ಅವನಿಗೆ ಅಪ್ಪನ ಮೇಲೆ ಕಂಪ್ಲೇಂಟು, ಅಪ್ಪ ನನಗೆ ಮುದ್ದು ಮಾಡಲ್ಲ, ಪ್ರೀತಿ ಕೊಡಲ್ಲ, ಬೈತಾರೆ. ಅಪ್ಪನ ಮೇಲೆ ಕಂಪ್ಲೇಂಟ್ ಇದೆ. ಅಗ್ರೆಸಿವ್ ಅಂದರೆ ಅವನಿಗೆ ಆಗಲ್ಲ ಅಂದರೆ ಇವನು ಮ್ಯಾಸ್ಕ್ಯುಲನ್ ಎನರ್ಜಿನ, ಯಂಗ್ ಎನರ್ಜಿನ ಸಪ್ರೆಸ್ ಮಾಡಿಟ್ಟಿದ್ದಾನೆ ಅಂತ ಅರ್ಥ. ಅದರ ಪರಿಣಾಮ ಬಿಸ್ನೆಸ್ಸಲ್ಲೂ ಸಹ ಅವನು ಫೇಲ್ಯೂರು, ಉನ್ನತಿ ಇಲ್ಲ.
ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನಂದರೆ, ಎಲ್ಲಿವರೆಗೆ ಅಪ್ಪನ ಆ ಕ್ವಾಲಿಟಿನ ಅವನು ಒಪ್ಪಲ್ವೋ, ಸ್ವೀಕಾರ ಮಾಡಲ್ವೋ, ಆ ಒಂದು ಗುಣನ, ಅಗ್ರೆಸಿವ್ ಗುಣನ ಬೆಳೆಸ್ಕೊಳ್ಳಲ್ವೋ, ತನ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೆ ಅವನಿಗೆ ಸಿಗೋ ಎಲ್ಲ ಜನರು ಅಗ್ರೆಸಿವ್ ಥರನೇ ಕಾಣ್ತಾರೆ. ಅವನೊಂದು ಕೆಲಸಕ್ಕೆ ಹೋದರೂ ಅಲ್ಲಿ ಬಾಸ್ ಸಹ ಅಗ್ರೆಸಿವ್. ಅವನಿಗೆ ಬಾಸ್ ಅಂದರೆ ಭಯ, ಯಾರಿಗೆ ಇಲ್ಲ ಅನ್ಲಿಕ್ಕಾಗಲ್ಲ, ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾನೆ. ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಇಲ್ಲ, ಗಟ್ಸ್ ಇಲ್ಲ. ಪರಿಣಾಮ ಪ್ರೊಫೆಷನಲ್ ಲೈಫಲ್ಲಿ ಸ್ಟ್ರಗಲ್. ಈ ಇನ್ ಮತ್ತೆ ಯಂಗ್ ಎನರ್ಜಿ, ಮ್ಯಾಸ್ಕ್ಯುಲೈನ್ ಫೆಮಿನೈನ್ ಬಗ್ಗೆ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ, ಅದನ್ನು ನೋಡಿ ನಿಮಗೊಂದು ಐಡಿಯಾ ಬರ್ತದೆ. ಇವನು ಈ ಮ್ಯಾಸ್ಕ್ಯುಲೈನ್ ಎನರ್ಜಿನ ಅಡಾಪ್ಟ್ ಮಾಡಿಕೊಂಡ್ರೆ ಅವನ ಇಡೀ ಜೀವನ ಸರಿ ಹೋಗ್ತದೆ. ಮತ್ತು ಇವನು ಫೆಮಿನೈನ್ ಎನರ್ಜಿ ಆಗಿರೋದ್ರಿಂದ, ಆ ಎನರ್ಜಿನ ಜಾಸ್ತಿ ಆಕ್ಟಿವೇಟ್ ಮಾಡ್ಕೊಂಡಿರೋದ್ರಿಂದ, ಇವನ ವೈಫ್ ಅಂದರೆ ಅವನು ಅಟ್ರಾಕ್ಟ್ ಮಾಡಿರೋದು ಅಗ್ರೆಸಿವ್ ಡಾಮಿನೆನ್ಸ್, ಅವರ ಮಿಸಸ್ ಅಗ್ರೆಸಿವ್ ಕ್ಯಾರೆಕ್ಟರ್. ಯಾಕಂದರೆ ಇವನು ಫೆಮಿನೈನ್ ಎನರ್ಜಿನ, ಫೆಮಿನೈನ್ ಫ್ರೀಕ್ವೆನ್ಸಿನ ಆಕ್ಟಿವೇಟ್ ಮಾಡ್ಕೊಂಡಿದ್ದಾನೆ. ಫೆಮಿನೈನ್ ಅಟ್ರಾಕ್ಟ್ಸ್ ಮ್ಯಾಸ್ಕ್ಯುಲೈನ್. ನಿಮ್ಮ ಮನೆಯಲ್ಲಿ ಯಾರು ಸ್ವಲ್ಪ ಜೋರು, ಯಾರು ಸ್ವಲ್ಪ ಮೆತ್ತಗೆ, ಅದನ್ನು ನೋಡಿದ್ರೂ ಗೊತ್ತಾಗತ್ತೆ ಯಾರು ಮ್ಯಾಸ್ಕ್ಯುಲೈನ್ ಎನರ್ಜಿ, ಯಾರು ಫೆಮಿನೈನ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ. ಆ ಚೈಲ್ಡ್ಹುಡ್ನ ತಂದೆನ ದೂಷಿಸ್ತಾ ಇರೋದರ ಪರಿಣಾಮ ಬಾಸು ಅಗ್ರೆಸಿವ್, ಇಲ್ಲಿ ಮನೆಯಲ್ಲಿ ಹೆಂಡತಿ ಸಹ ಅಗ್ರೆಸಿವ್. ಯಾಕಂದರೆ ಇವನಲ್ಲಿ ಆ ಮ್ಯಾಸ್ಕ್ಯುಲಿನಿಟಿ ಇಲ್ಲ. ಅವನು ಅಪ್ಪನ ದ್ವೇಷ ಮಾಡ್ತಾ ಇದ್ದಾನೆ. ಎಲ್ಲಿವರೆಗೆ ಅಪ್ಪನ ದ್ವೇಷ ಮಾಡ್ತಾ ಇರ್ತಾನೋ, ಆ ಅಗ್ರೆಸಿವ್ನೆಸ್ನ ಅಪೋಸ್ ಮಾಡ್ತಾ ಇರ್ತಾನೋ, ಅಲ್ಲಿಯವರೆಗೆ ಈ ರೀತಿಯ ಸಿಚುವೇಶನ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಅವನು ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡಿ ಅಪ್ಪನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರೆ, ಅಪ್ಪನ ಜೊತೆ ಚೆನ್ನಾಗಾದರೆ ಇವೆಲ್ಲ ಸಂಬಂಧಗಳು ಚೆನ್ನಾಗಾಗ್ತದೆ. ಎಲ್ಲಿವರೆಗೂ ಅವನು ಅಪ್ಪನನ್ನು ಪ್ರೀತಿಸಲ್ವೋ, ಅವರ ಕ್ವಾಲಿಟಿನ ಅಡಾಪ್ಟ್ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೆ ಅವನು ಇಂಪ್ರೂವ್ಮೆಂಟ್ ಆಗಲ್ಲ, ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಅವನಿಗೊಬ್ಬ ಮಗ ಇದ್ದಾನೆ, ಅವನು ಅಪ್ಪನ ಮಾತು ಕೇಳಲ್ಲ, ಅಮ್ಮನ ಮಾತು ಕೇಳ್ತಾನೆ. ಯಾಕೆ? ಅಮ್ಮ ಅಗ್ರೆಸಿವ್, ಮಗನೂ ಅಗ್ರೆಸಿವ್. ಅವನೀಗ ಅಪ್ಪನನ್ನು ಒಪ್ಕೊಂಡ್ರೆ ಇವರೆಲ್ಲರನ್ನು ಒಪ್ಕೋತಾನೆ, ಇಲ್ಲ ಅಂದರೆ ಕಿರಿಕಿರಿ ಅನಿಸ್ತದೆ. ಯಾಕೆ ಇವ್ರು ಹೀಗಿದ್ದಾರೆ ಅನಿಸ್ತದೆ. ಮಗನೇ ಅಂತಲ್ಲ, ಮಗಳಿಗೂ ಅಪ್ಪನ ಕಂಡ್ರೆ ಆಗಲ್ಲ. ಯಾಕೆ, ಏನು ಸಮಸ್ಯೆ ಆಗ್ತದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ತಲೆಯಲ್ಲಿರುವಂಥ ಎಲ್ಲ ಡೌಟ್ ಕ್ಲಿಯರ್ ಆಗ್ತದೆ, ಸಂಬಂಧಗಳು ಸುಧಾರಿಸ್ತದೆ. ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ನ ಇಲ್ಲಿ ನಾನು ಹೇಳ್ತೀನಿ. ರಿಲೇಷನ್ಶಿಪ್ ಮಾಸ್ಟ್ರಿ ವಿಡಿಯೋ ಸೀರೀಸ್ನ ಪೂರ್ತಿ ನೋಡಿ. ನಾವು ಕೆಲವೊಂದು ರಿಲೇಷನ್ಶಿಪ್ ಸ್ಕಿಲ್ನ ತಂದೆಯಿಂದ ಕಲಿಬೇಕಾಗ್ತದೆ, ಕೆಲವೊಂದು ತಾಯಿಯಿಂದ ಕಲಿಬೇಕಾಗ್ತದೆ. ಅಪ್ಪನಿಂದ ಕಲಿದೇ ಇರೋ ಕಾರಣ, ಆ ಸ್ಕಿಲ್ ಇಲ್ಲದ ಕಾರಣ, ಅದವನ ವೀಕ್ನೆಸ್. ಒಂದು ವೇಳೆ ಆ ಸ್ಕಿಲ್ ನನ್ನ ಹತ್ರ ಇದ್ದರೆ ನಾನು ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ. ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಆ ಸ್ಕಿಲ್ ಇಲ್ಲ. ಈ ರಿಲೇಷನ್ಶಿಪ್ ಸ್ಕಿಲ್ ಇಲ್ಲದ ಕಾರಣ ರಿಲೇಷನಲ್ಲಿ ಸ್ಟ್ರಗಲ್ ಆಗ್ತಾ ಇರ್ತದೆ. ಆ ಸ್ಕಿಲ್ನ ಮಾಸ್ಟರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದೆ ಬರುವ ಅದ್ಭುತ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ.